ಕೋಗಿಲು ಲೇಔಟ್ ಈಗ ಸಖತ್ ಸೌಂಡ್ ಮಾಡ್ತಾ ಇದೆ. ಸೂರು ಕಳೆದುಕೊಂಡವರ ಮೇಲೆ ಸರ್ಕಾರ ವಿಶೇಷ ಪ್ರೀತಿಯನ್ನ ತೋರ್ತಾ ಇದೆ. ಆದರೆ 3 ತಿಂಗಳ ಹಿಂದೆಯೇ ಬೀದಿ ಪಾಲಾಗಿರುವಂತಹ ಎಷ್ಟೋ ಕುಟುಂಬಗಳು ಕಾಂಗ್ರೆಸ್ ಸರ್ಕಾರದ ಕಣ್ಣಿಗೆ ಕಾಣ್ತಾ ಇಲ್ವಾ ಅನ್ನುವಂತ ಪ್ರಶ್ನೆ ಕೂಡ ಮೂಡಿದೆ. ನೋವು, ಆಕ್ರಂದನ, ಆಕ್ರೋಶ, ಸೂರು ಕಳೆದುಕೊಳ್ಳುವ ನೋವಿನಲ್ಲೇ ನೊಂದ ಕುಟುಂಬಗಳ ಕಣ್ಣೀರು. ಇದ್ಯಾವುದು ಬೆಂಗಳೂರಿನ ಕೋಗಿಲು ಲೇಔಟ್ನ ದೃಶ್ಯಗಳು ಅಲ್ವೇ ಅಲ್ಲ. ಮೊದಲಿಗೆ ದಾವಣಗೆರೆಯಲ್ಲೂ ಜೆಸಿಬಿ ಗರ್ಜನೆಗೆ ಕುಟುಂಬಗಳು ಬೀದಿ ಪಾಲಾಗಿದೆ. ದಾವಣಗೆರೆ ತುರ್ಚಘಟ್ಟದಲ್ಲೂ ಜೆಸಿಬಿ ಗರ್ಜನೆ, ಸೂರು ಕಳೆದುಕೊಂಡು ಕುಟುಂಬಗಳ ರೋದನೆ. ದಾವಣಗೆರೆ ಜಿಲ್ಲೆಯ ತುರ್ಚಘಟ್ಟ ಗ್ರಾಮದ ಹೊರವಲಯದಲ್ಲಿ 36 ಕುಟುಂಬಗಳ ಸೂರು ನೆಲಸಮವಾಗಿದೆ. ಕಳೆದ ಅಕ್ಟೋಬರ್ 11ರಂದೇ ಇಲ್ಲಿ ಜೆಸಿಬಿಗಳು ಗರ್ಜಿಸಿ ಹೋಗಿದ್ದು ಆಗಿದೆ. ದಾವಣಗೆರೆ ನಗರದ ಲೋಕಿಕೆರೆ ರಸ್ತೆಯ ಶಿರಮಗೊಂಡನಹಳ್ಳಿ ಗೋಮಾಳ ಪ್ರದೇಶದಲ್ಲಿ 30ಕ್ಕೂ ಹೆಚ್ಚು ಮನೆಗಳನ್ನು ತೆರವು ಮಾಡಲಾಗಿತ್ತು. ಸೂರು ಇಲ್ಲದ 30ಕ್ಕೂ ಹೆಚ್ಚು ಕುಟುಂಬಗಳು ಇದೇ ಸರ್ಕಾರಿ ಜಾಗದಲ್ಲಿ ಗುಡಿಸಲು ನಿರ್ಮಾಣ ಮಾಡಿಕೊಂಡಿತ್ತು. ಆದರೆ ಪಾಲಿಕೆ ಜಾಗದಲ್ಲಿ ಅಕ್ರಮ ಮನೆಗಳ ನಿರ್ಮಾಣವಾಗಿದೆ ಅಂತ ಎಲ್ಲವನ್ನ ಧ್ವಂಸಗೊಳಿಸಲಾಗಿತ್ತು. ಅಂದಿನಿಂದ ಇಂದಿನವರೆಗೂ ಇಲ್ಲಿ ಕುಟುಂಬಗಳಿಗೆ ಆಶ್ರಯ ಇಲ್ಲ. ಶಾಶ್ವತ ಸೂರಿನ ವ್ಯವಸ್ಥೆ ಮಾಡ್ತೀನಿ ಅಂತ ತುರ್ಚಘಟ್ಟದ ಬಳಿ ನಿರಾಶ್ರಿತರ ಕೇಂದ್ರಕ್ಕೆ ಜನರೆಲ್ಲ ಶಿಫ್ಟ್ ಮಾಡಿದ್ರು. ಆದರೆ ಅದಾಗಿ 3 ತಿಂಗಳಾದರೂ ಸೂರಿನ ಬಗ್ಗೆ ಅಧಿಕಾರಿಗಳು, ಶಾಸಕರು, ಸಂಸದರು, ಸಚಿವರು ಯಾರೂ ತಲೆ ಕೆಡಿಸಿಕೊಡ್ತಾ ಇಲ್ಲ. ನಿರಾಶ್ರಿತರ ಕೇಂದ್ರದಲ್ಲೇ ನೊಂದ ಕುಟುಂಬಗಳ ಆಕ್ರಂದನ ನಿಂತಿಲ್ಲ. ಸರ್, ಮನೆ ಒಡೆದಕ್ಕೆ 3 ತಿಂಗಳಾಯ್ತು. 3 ತಿಂಗಳದಿಂದ ಇಲ್ಲಿ ನಿರಾಶ್ರಿತ ಕೇಂದ್ರದಾಗ ತಗೊಂಡ್ ಹಾಕಿದಾರೆ. ಏನಂತಂದೇಳಿ ಯಾವ ಅಧಿಕಾರಿಗಳು ಬಂದ್ ನೋಡಿಲ್ಲ, ಏನು ಮಾತಾಡಿಲ್ಲ ಸರ್. ಎಲ್ಲ ವಯಸ್ಸಾದವರು, ಸಣ್ಣ ಸಣ್ಣ ಮಕ್ಕಳು, ಎಲ್ಲರಿಗೂ ಹೆಣ್ಮಕ್ಳೆಲ್ಲ ಬಹಳ ಜನ ಹೆಣ್ಮಕ್ಳು ಜಾಸ್ತಿ ಇರೋದಿಲ್ಲಿ. ಇಲ್ಲಿರಕ ಇದು ಇಲ್ದಕ್ಕೆ ಗಂಡ್ ಮಕ್ಳಿಗೆ ಅವ್ರ ಮನೆಗೆ ಹೋಗಿ ಅಲ್ಲಿ ಇಲ್ಲಿ ಮಕ್ಕಳದಾಗ ಮಾಡೋದ್ ಮಾಡ್ತಿದಾರೆ. ನಾವ್ ಹೆಣ್ಮಕ್ಳು ಮಾತ್ರ ಅದೀವಿ. ಇಲ್ಲಿ ಇರಕ್ ಏನ್ ವ್ಯವಸ್ಥೆ ಇಲ್ಲ ಸರ್. ಎಲ್ಲ ಬರೇ ಜಾಗ ಚಳಿ ಅಂದ್ರೆ ಚಳಿ, ಏನ್ ನಮ್ ಸೇಫ್ಟಿ ಜಾಗ ಏನಿಲ್ಲ. ಇಂತ ವ್ಯವಸ್ಥೆಗೆ ನಾವಿದ್ರು ನಮ್ಗೆಲ್ಲರ ಒಂದು ಸೂರ್ ಮಾಡ್ಕೊಡ್ತಾರ ಅನ್ನೋ ಭರವಸೆ ಮೇಲೆ ನಾವು 3 ತಿಂಗಳವರೆಗೆ ಇಲ್ಲೇ ಇದೀವಿ. ಅಸಲಿಗೆ ನಿರಾಶ್ರಿತರ ಕೇಂದ್ರದಲ್ಲಿ ಕೇವಲ 3 ತಿಂಗಳಿಗೆ ಮಾತ್ರ ಇರೋಕೆ ಅವಕಾಶ ಇರುತ್ತೆ. ಈಗ 30 ಕುಟುಂಬಗಳಿಗೆ ಊಟಕ್ಕೂ ಅನುದಾನ ಇಲ್ಲ, ನೆತ್ತಿ ಮೇಲೆ ಸೂರು ಇಲ್ಲ. ಸಾಲದಕ್ಕೆ ನಿರಾಶ್ರಿತರ ಕೇಂದ್ರದಿಂದಲೂ ಅವರನ್ನೆಲ್ಲ ಖಾಲಿ ಮಾಡುವಂತೆ ಸೂಚನೆ ನೀಡಿದ್ದಾರೆ. ಹೀಗಾದ್ರೆ ಮುಂದೆ ಎಲ್ಲಿಗೆ ಹೋಗೋದು ಅಂತ ಜನರು ಕಣ್ಣೀರು ಹಾಕ್ತಿದ್ದಾರೆ. ಸ್ಕೂಲ್ ಮಕ್ಕಳನ್ನೆಲ್ಲ ಅಲ್ಲಿ ಇಲ್ಲಿ ಬಿಟ್ಟು, ಸ್ಕೂಲ್ ಇಲ್ಲ, ಏನಿಲ್ಲ, ನೆಂಟರ ಮನೆಗಳಲ್ಲಿ ಬಿಟ್ಟು ಸ್ಕೂಲ್ನ ನಾವಿಲ್ಲಿ ವನವಾಸ ಮಾಡ್ತಾ ಇದೀವಿ. ನಮ್ಗೆ ಈಗ 3 ತಿಂಗಳಾಯ್ತು. ಇಲ್ಲಿ ಮನೆಯೆಲ್ಲ ಡಮ್ಲೇಷನ್ ಮಾಡಿ ಇಲ್ಲಿ ತಂದು ಹಾಕಿದ್ದಾರೆ. ಇಲ್ಲಿ ಕೂಡು ನೀರು ತಿನ್ಕೊಂಡು ನಾವಿದ್ರೆ ಮಕ್ಕಳು ಮರಿ ಏನ್ ಮಾಡ್ಬೇಕು ಸರ್? ಇದೇ ಟೈಮಿಗೆ ನಮಗೆ ಮನೆ ಒಡೆದಾಕಿದ್ರಲ್ಲ, ಅಲ್ಲೇ ಹೋಗಿ ನಾವು ಕುಂತಿದ್ರೆ ಇಷ್ಟೊತ್ತಿಗೆ ಬೆಂಗಳೂರಲ್ಲಿ ಕೊಟ್ರಲ್ಲ, ಅದೇ ತರ ನಮಗೂ ಕೊಡ್ತಾ ಇದ್ರು. ಕೋಗಿಲು ಲೇಔಟ್ ತೆರವಾದ 2 ದಿನಕ್ಕೆ ಫ್ಲಾಟ್ ನೀಡ್ತಾ ಇರೋ ಸರ್ಕಾರ ದಾವಣಗೆರೆ ಕಡೆಗೂ ಕೊಂಚ ಕಣ್ಣು ಹಾಯಿಸಬೇಕು. ಸ್ವಂತ ಊರಿನಲ್ಲಿ ಸೂರು ಕಳೆದುಕೊಂಡು ಕಣ್ಣೀರು ಹಾಕ್ತಾ ಇರೋ ಜನರ ನೋವನ್ನು ನೀಗಿಸಬೇಕು. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಬೆಂಗಳೂರಿನ ಕೋಗಿಲು ಲೇಔಟ್ ಈಗ ಸಖತ್ ಸೌಂಡ್ ಮಾಡ್ತಾ ಇದೆ. ಸೂರು ಕಳೆದುಕೊಂಡವರ ಮೇಲೆ ಸರ್ಕಾರ ವಿಶೇಷ ಪ್ರೀತಿಯನ್ನ ತೋರ್ತಾ ಇದೆ. ಆದರೆ 3 ತಿಂಗಳ ಹಿಂದೆಯೇ ಬೀದಿ ಪಾಲಾಗಿರುವಂತಹ ಎಷ್ಟೋ ಕುಟುಂಬಗಳು ಕಾಂಗ್ರೆಸ್ ಸರ್ಕಾರದ ಕಣ್ಣಿಗೆ ಕಾಣ್ತಾ ಇಲ್ವಾ ಅನ್ನುವಂತ ಪ್ರಶ್ನೆ ಕೂಡ ಮೂಡಿದೆ. ನೋವು, ಆಕ್ರಂದನ, ಆಕ್ರೋಶ, ಸೂರು ಕಳೆದುಕೊಳ್ಳುವ ನೋವಿನಲ್ಲೇ ನೊಂದ ಕುಟುಂಬಗಳ ಕಣ್ಣೀರು. ಇದ್ಯಾವುದು ಬೆಂಗಳೂರಿನ ಕೋಗಿಲು ಲೇಔಟ್ನ ದೃಶ್ಯಗಳು ಅಲ್ವೇ ಅಲ್ಲ. ಮೊದಲಿಗೆ ದಾವಣಗೆರೆಯಲ್ಲೂ ಜೆಸಿಬಿ ಗರ್ಜನೆಗೆ ಕುಟುಂಬಗಳು ಬೀದಿ ಪಾಲಾಗಿದೆ. ದಾವಣಗೆರೆ ತುರ್ಚಘಟ್ಟದಲ್ಲೂ ಜೆಸಿಬಿ ಗರ್ಜನೆ, ಸೂರು ಕಳೆದುಕೊಂಡು ಕುಟುಂಬಗಳ ರೋದನೆ. ದಾವಣಗೆರೆ ಜಿಲ್ಲೆಯ ತುರ್ಚಘಟ್ಟ ಗ್ರಾಮದ ಹೊರವಲಯದಲ್ಲಿ 36 ಕುಟುಂಬಗಳ ಸೂರು ನೆಲಸಮವಾಗಿದೆ. ಕಳೆದ ಅಕ್ಟೋಬರ್ 11ರಂದೇ ಇಲ್ಲಿ ಜೆಸಿಬಿಗಳು ಗರ್ಜಿಸಿ ಹೋಗಿದ್ದು ಆಗಿದೆ. ದಾವಣಗೆರೆ ನಗರದ ಲೋಕಿಕೆರೆ ರಸ್ತೆಯ ಶಿರಮಗೊಂಡನಹಳ್ಳಿ ಗೋಮಾಳ ಪ್ರದೇಶದಲ್ಲಿ 30ಕ್ಕೂ ಹೆಚ್ಚು ಮನೆಗಳನ್ನು ತೆರವು ಮಾಡಲಾಗಿತ್ತು. ಸೂರು ಇಲ್ಲದ 30ಕ್ಕೂ ಹೆಚ್ಚು ಕುಟುಂಬಗಳು ಇದೇ ಸರ್ಕಾರಿ ಜಾಗದಲ್ಲಿ ಗುಡಿಸಲು ನಿರ್ಮಾಣ ಮಾಡಿಕೊಂಡಿತ್ತು. ಆದರೆ ಪಾಲಿಕೆ ಜಾಗದಲ್ಲಿ ಅಕ್ರಮ ಮನೆಗಳ ನಿರ್ಮಾಣವಾಗಿದೆ ಅಂತ ಎಲ್ಲವನ್ನ ಧ್ವಂಸಗೊಳಿಸಲಾಗಿತ್ತು. ಅಂದಿನಿಂದ ಇಂದಿನವರೆಗೂ ಇಲ್ಲಿ ಕುಟುಂಬಗಳಿಗೆ ಆಶ್ರಯ ಇಲ್ಲ. ಶಾಶ್ವತ ಸೂರಿನ ವ್ಯವಸ್ಥೆ ಮಾಡ್ತೀನಿ ಅಂತ ತುರ್ಚಘಟ್ಟದ ಬಳಿ ನಿರಾಶ್ರಿತರ ಕೇಂದ್ರಕ್ಕೆ ಜನರೆಲ್ಲ ಶಿಫ್ಟ್ ಮಾಡಿದ್ರು.
ಆದರೆ ಅದಾಗಿ 3 ತಿಂಗಳಾದರೂ ಸೂರಿನ ಬಗ್ಗೆ ಅಧಿಕಾರಿಗಳು, ಶಾಸಕರು, ಸಂಸದರು, ಸಚಿವರು ಯಾರು ತಲೆ ಕೆಡಿಸಿಕೊಡ್ತಾ ಇಲ್ಲ. ನಿರಾಶ್ರಿತರ ಕೇಂದ್ರದಲ್ಲೇ ನೊಂದ ಕುಟುಂಬಗಳ ಆಕ್ರಂದನ ನಿಂತಿಲ್ಲ. ಸರ್ ಮನೆ ಒಡೆದಕ್ಕೆ 3 ತಿಂಗಳಾಯ್ತು. 3 ತಿಂಗಳದಿಂದ ಇಲ್ಲಿ ನಿರಾಶ್ರಿತ ಕೇಂದ್ರದಾಗ ತಗೊಂಡ್ ಹಾಕಿದಾರೆ. ಏನಂತಂದೇಳಿ ಯಾವ ಅಧಿಕಾರಿಗಳು ಬಂದ್ ನೋಡಿಲ್ಲ, ಏನು ಮಾತಾಡಿಲ್ಲ ಸರ್. ಎಲ್ಲ ವಯಸ್ಸಾದವರು, ಸಣ್ಣ ಸಣ್ಣ ಮಕ್ಕಳು, ಎಲ್ಲರಿಗೂ ಹೆಣ್ಮಕ್ಳೆಲ್ಲ ಬಹಳ ಜನ ಹೆಣ್ಮಕ್ಳು ಜಾಸ್ತಿ ಇರೋದಿಲ್ಲಿ. ಇಲ್ಲಿರಕ ಇದು ಇಲ್ದಕ್ಕೆ ಗಂಡ್ ಮಕ್ಳಿಗೆ ಅವ್ರ ಮನೆಗೆ ಹೋಗಿ ಅಲ್ಲಿ ಇಲ್ಲಿ ಮಕ್ಕಳದಾಗ ಮಾಡ್ತದಾರ. ನಾವ್ ಹೆಣ್ಮಕ್ಳು ಮಾತ್ರ ಅದೀವಿ ಇಲ್ಲಿ. ಇರಕ್ ಏನ್ ವ್ಯವಸ್ಥೆ ಇಲ್ಲ ಸರ್. ಎಲ್ಲ ಬರೇ ಜಾಗ ಚಳಿ ಅಂದ್ರೆ ಚಳಿ, ಏನ್ ನಮ್ ಸೇಫ್ಟಿ ಜಾಗ ಏನಿಲ್ಲ. ಇಂತ ವ್ಯವಸ್ಥೆಗೆ ನಾವಿದ್ರು ನಮ್ಗೆಲ್ಲರ ಒಂದು ಸೂರ್ ಮಾಡ್ಕೊಡ್ತಾರ ಅನ್ನೋ ಭರವಸೆ ಮೇಲೆ ನಾವು 3 ತಿಂಗಳವರೆಗೆ ಇಲ್ಲೇ ಇದೀವಿ. ಅಸಲಿಗೆ ನಿರಾಶ್ರಿತರ ಕೇಂದ್ರದಲ್ಲಿ ಕೇವಲ 3 ತಿಂಗಳಿಗೆ ಮಾತ್ರ ಇರೋಕೆ ಅವಕಾಶ ಇರುತ್ತೆ. ಈಗ 30 ಕುಟುಂಬಗಳಿಗೆ ಊಟಕ್ಕೂ ಅನುದಾನ ಇಲ್ಲ, ನೆತ್ತಿ ಮೇಲೆ ಸೂರು ಇಲ್ಲ. ಸಾಲದಕ್ಕೆ ನಿರಾಶ್ರಿತರ ಕೇಂದ್ರದಿಂದಲೂ ಅವರನ್ನೆಲ್ಲ ಖಾಲಿ ಮಾಡುವಂತೆ ಸೂಚನೆ ನೀಡಿದ್ದಾರೆ. ಹೀಗಾದ್ರೆ ಮುಂದೆ ಎಲ್ಲಿಗೆ ಹೋಗೋದು ಅಂತ ಜನರು ಕಣ್ಣೀರು ಹಾಕ್ತಿದ್ದಾರೆ. ಸ್ಕೂಲ್ ಮಕ್ಕಳನ್ನೆಲ್ಲ ಅಲ್ಲಿ ಇಲ್ಲಿ ಬಿಟ್ಟು, ಸ್ಕೂಲ್ ಇಲ್ಲ ಏನಿಲ್ಲ, ನೆಂಟರ ಮನೆಗಳಲ್ಲಿ ಬಿಟ್ಟು ಸ್ಕೂಲ್ನ ನಾವಿಲ್ಲಿ ವನವಾಸ ಮಾಡ್ತಾ ಇದೀವಿ. ನಮ್ಗೆ ಈಗ 3 ತಿಂಗಳಾಯ್ತು. ಇಲ್ಲಿ ಮನೆಯೆಲ್ಲ ಡಮ್ಲೇಷನ್ ಮಾಡಿ ಇಲ್ಲಿ ತಂದು ಹಾಕಿದ್ದಾರೆ. ಇಲ್ಲಿ ಕೂಳು ನೀರು ತಿನ್ಕೊಂಡು ನಾವಿದ್ರೆ ಮಕ್ಕಳು ಮರಿ ಏನ್ ಮಾಡ್ಬೇಕು ಸರ್? ಇದೇ ಟೈಮಿಗೆ ನಮಗೆ ಮನೆ ಒಡೆದಾಕಿದ್ರಲ್ಲ, ಅಲ್ಲೇ ಹೋಗಿ ನಾವು ಕುಂತಿದ್ರೆ ಇಷ್ಟೊತ್ತಿಗೆ ಬೆಂಗಳೂರಲ್ಲಿ ಕೊಟ್ರಲ್ಲ, ಅದೇ ತರ ನಮಿಗೂ ಕೊಡ್ತಾ ಇದ್ರು. ಕೋಗಿಲು ಲೇಔಟ್ ತೆರವಾದ 2 ದಿನಕ್ಕೆ ಫ್ಲಾಟ್ ನೀಡ್ತಾ ಇರೋ ಸರ್ಕಾರ ದಾವಣಗೆರೆ ಕಡೆಗೂ ಕೊಂಚ ಕಣ್ಣು ಹಾಯಿಸಬೇಕು. ಸ್ವಂತ ಊರಿನಲ್ಲೇ ಸೂರು ಕಳೆದುಕೊಂಡು ಕಣ್ಣೀರು ಹಾಕ್ತಾ ಇರೋ ಜನರ ನೋವನ್ನು ನೀಗಿಸಬೇಕು. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಬೆಂಗಳೂರಿನ ಕೋಗಿಲು ಲೇಔಟ್ ಈಗ ಸಖತ್ ಸೌಂಡ್ ಮಾಡ್ತಾ ಇದೆ. ಸೂರು ಕಳೆದುಕೊಂಡವರ ಮೇಲೆ ಸರ್ಕಾರ ವಿಶೇಷ ಪ್ರೀತಿಯನ್ನ ತೋರ್ತಾ ಇದೆ. ಆದ್ರೆ 3 ತಿಂಗಳ ಹಿಂದೆಯೇ ಬೀದಿ ಪಾಲಾಗಿರುವಂತಹ ಎಷ್ಟೋ ಕುಟುಂಬಗಳು ಕಾಂಗ್ರೆಸ್ ಸರ್ಕಾರದ ಕಣ್ಣಿಗೆ ಕಾಣ್ತಾ ಇಲ್ವಾ ಅನ್ನುವಂತ ಪ್ರಶ್ನೆ ಕೂಡ ಮೂಡಿದೆ. ನೋವು, ಆಕ್ರಂದನ, ಆಕ್ರೋಶ, ಸೂರು ಕಳೆದುಕೊಳ್ಳುವ ನೋವಿನಲ್ಲೇ ನೊಂದ ಕುಟುಂಬಗಳ ಕಣ್ಣೀರು. ಇದ್ಯಾವುದು ಬೆಂಗಳೂರಿನ ಕೋಗಿಲು ಲೇಔಟ್ನ ದೃಶ್ಯಗಳು ಅಲ್ವೇ ಅಲ್ಲ. ಮೊದಲಿಗೆ ದಾವಣಗೆರೆಯಲ್ಲೂ ಜೆಸಿಬಿ ಗರ್ಜನೆಗೆ ಕುಟುಂಬಗಳು ಬೀದಿ ಪಾಲಾಗಿದೆ. ದಾವಣಗೆರೆ ತುರ್ಚಘಟ್ಟದಲ್ಲೂ ಜೆಸಿಬಿ ಗರ್ಜನೆ, ಸೂರು ಕಳೆದುಕೊಂಡು ಕುಟುಂಬಗಳ ರೋದನೆ. ದಾವಣಗೆರೆ ಜಿಲ್ಲೆಯ ತುರ್ಚಘಟ್ಟ ಗ್ರಾಮದ ಹೊರವಲಯದಲ್ಲಿ 36 ಕುಟುಂಬಗಳ ಸೂರು ನೆಲಸಮಾಗಿದೆ. ಕಳೆದ ಅಕ್ಟೋಬರ್ 11ರಂದೇ ಇಲ್ಲಿ ಜೆಸಿಬಿಗಳು ಗರ್ಜಿಸಿ ಹೋಗಿದ್ದು ಆಗಿದೆ. ದಾವಣಗೆರೆ ನಗರದ ಲೋಕಿಕೆರೆ ರಸ್ತೆಯ ಶಿರಮಗೊಂಡನಹಳ್ಳಿ ಗೋಮಾಳ ಪ್ರದೇಶದಲ್ಲಿ 30ಕ್ಕೂ ಹೆಚ್ಚು ಮನೆಗಳನ್ನು ತೆರವು ಮಾಡಲಾಗಿದೆ. ಸೂರು ಇಲ್ಲದ 30ಕ್ಕೂ ಹೆಚ್ಚು ಕುಟುಂಬಗಳು ಇದೇ ಸರ್ಕಾರಿ ಜಾಗದಲ್ಲಿ ಗುಡಿಸಲು ನಿರ್ಮಾಣ ಮಾಡಿಕೊಂಡಿತ್ತು. ಆದರೆ ಪಾಲಿಕೆ ಜಾಗದಲ್ಲಿ ಅಕ್ರಮ ಮನೆಗಳ ನಿರ್ಮಾಣವಾಗಿದೆ ಅಂತ ಎಲ್ಲವನ್ನ ಧ್ವಂಸಗೊಳಿಸಲಾಗಿದೆ. ಅಂದಿನಿಂದ ಇಂದಿನವರೆಗೂ ಇಲ್ಲಿ ಕುಟುಂಬಗಳಿಗೆ ಆಶ್ರಯ ಇಲ್ಲ. ಶಾಶ್ವತ ಸೂರಿನ ವ್ಯವಸ್ಥೆ ಮಾಡ್ತೀನಿ ಅಂತ ತುರ್ಚಘಟ್ಟದ ಬಳಿ ನಿರಾಶ್ರಿತರ ಕೇಂದ್ರಕ್ಕೆ ಜನರೆಲ್ಲ ಶಿಫ್ಟ್ ಮಾಡಿದ್ರು. ಆದರೆ ಅದಾಗಿ 3 ತಿಂಗಳಾದರೂ ಸೂರಿನ ಬಗ್ಗೆ ಅಧಿಕಾರಿಗಳು, ಶಾಸಕರು, ಸಂಸದರು, ಸಚಿವರು ಯಾರು ತಲೆ ಕೆಡಿಸಿಕೊಡ್ತಾ ಇಲ್ಲ. ನಿರಾಶ್ರಿತರ ಕೇಂದ್ರದಲ್ಲೇ ನೊಂದ ಕುಟುಂಬಗಳ ಆಕ್ರಂದನ ನಿಂತಿಲ್ಲ. ಸರ್ ಮನೆ ಒಡೆದಕ್ಕೆ 3 ತಿಂಗಳಾಯ್ತು. 3 ತಿಂಗಳದಿಂದ ಇಲ್ಲಿ ನಿರಾಶ್ರಿತ ಕೇಂದ್ರದಾಗ ತಗೊಂಡ್ ಹಾಕಿದಾರೆ. ಏನಂತಂದೇಳಿ ಯಾವ ಅಧಿಕಾರಿಗಳು ಬಂದ್ ನೋಡಿಲ್ಲ, ಏನು ಮಾತಾಡಿಲ್ಲ ಸರ್. ಎಲ್ಲ ವಯಸ್ಸಾದವರು, ಸಣ್ಣ ಸಣ್ಣ ಮಕ್ಕಳು, ಎಲ್ಲರಿಗೂ ಹೆಣ್ಮಕ್ಳೆಲ್ಲ ಬಹಳ ಜನ ಹೆಣ್ಮಕ್ಳು ಜಾಸ್ತಿ ಇರೋದಿಲ್ಲಿ. ಇಲ್ಲಿರಕ ಇದು ಇಲ್ದಕ್ಕೆ ಗಂಡ್ ಮಕ್ಳಿಗೆ ಅವ್ರ ಮನೆಗೆ ಹೋಗಿ ಅಲ್ಲಿ ಇಲ್ಲಿ ಮಕ್ಕಳದಾಗ ಮಾಡ್ತದಾರ. ನಾವ್ ಹೆಣ್ಮಕ್ಳು ಮಾತ್ರ ಅದೀವಿ ಇಲ್ಲಿ. ಇರಕ್ ಏನ್ ವ್ಯವಸ್ಥೆ ಇಲ್ಲ ಸರ್. ಎಲ್ಲ ಬರೇ ಜಾಗ ಚಳಿ ಅಂದ್ರೆ ಚಳಿ, ಏನ್ ನಮ್ ಸೇಫ್ಟಿ ಜಾಗ ಏನಿಲ್ಲ. ಇಂತ ವ್ಯವಸ್ಥೆಗೆ ನಾವಿದ್ರು ನಮ್ಗೆಲ್ಲರ ಒಂದು ಸೂರ್ ಮಾಡ್ಕೊಡ್ತಾರ ಅನ್ನೋ ಭರವಸೆ ಮೇಲೆ ನಾವು 3 ತಿಂಗಳವರೆಗೆ ಇಲ್ಲೇ ಇದೀವಿ. ಅಸಲಿಗೆ ನಿರಾಶ್ರಿತರ ಕೇಂದ್ರದಲ್ಲಿ ಕೇವಲ 3 ತಿಂಗಳಿಗೆ ಮಾತ್ರ ಇರೋಕೆ ಅವಕಾಶ ಇರುತ್ತೆ. ಈಗ 30 ಕುಟುಂಬಗಳಿಗೆ ಊಟಕ್ಕೂ ಅನುದಾನ ಇಲ್ಲ, ನೆತ್ತಿ ಮೇಲೆ ಸೂರು ಇಲ್ಲ. ಸಾಲದಕ್ಕೆ ನಿರಾಶ್ರಿತರ ಕೇಂದ್ರದಿಂದಲೂ ಅವರನ್ನೆಲ್ಲ ಖಾಲಿ ಮಾಡುವಂತೆ ಸೂಚನೆ ನೀಡಿದ್ದಾರೆ. ಹೀಗಾದ್ರೆ ಮುಂದೆ ಎಲ್ಲಿಗೆ ಹೋಗೋದು ಅಂತ ಜನರು ಕಣ್ಣೀರು ಹಾಕ್ತಿದ್ದಾರೆ. ಸ್ಕೂಲ್ ಮಕ್ಕಳನ್ನೆಲ್ಲ ಅಲ್ಲಿ ಇಲ್ಲಿ ಬಿಟ್ಟು, ಸ್ಕೂಲ್ ಇಲ್ಲ ಏನಿಲ್ಲ, ನೆಂಟರ ಮನೆಗಳಲ್ಲಿ ಬಿಟ್ಟು ಸ್ಕೂಲ್ನ ನಾವಿಲ್ಲಿ ವನವಾಸ ಮಾಡ್ತಾ ಇದೀವಿ. ನಮ್ಗೆ ಈಗ 3 ತಿಂಗಳಾಯ್ತು. ಇಲ್ಲಿ ಮನೆಯೆಲ್ಲ ಡಮ್ಲೇಷನ್ ಮಾಡಿ ಇಲ್ಲಿ ತಂದು ಹಾಕಿದ್ದಾರೆ. ಇಲ್ಲಿ ಕೂಳು ನೀರು ತಿನ್ಕೊಂಡು ನಾವಿದ್ರೆ ಮಕ್ಕಳು ಮರಿ ಏನ್ ಮಾಡ್ಬೇಕು ಸರ್? ಇದೇ ಟೈಮಿಗೆ ನಮಗೆ ಮನೆ ಒಡೆದಾಕಿದ್ರಲ್ಲ, ಅಲ್ಲೇ ಹೋಗಿ ನಾವು ಕುಂತಿದ್ರೆ ಇಷ್ಟೊತ್ತಿಗೆ ಬೆಂಗಳೂರಲ್ಲಿ ಕೊಟ್ರಲ್ಲ, ಅದೇ ತರ ನಮಿಗೂ ಕೊಡ್ತಾ ಇದ್ರು. ಕೋಗಿಲು ಲೇಔಟ್ ತೆರವಾದ 2 ದಿನಕ್ಕೆ ಫ್ಲಾಟ್ ನೀಡ್ತಾ ಇರೋ ಸರ್ಕಾರ
ದಾವಣಗೆರೆ ಕಡೆಗೂ ಕೊಂಚ ಕಣ್ಣು ಹಾಯಿಸಬೇಕು. ಸ್ವಂತ ಊರಿನಲ್ಲೇ ಸೂರು ಕಳೆದುಕೊಂಡು ಕಣ್ಣೀರು ಹಾಕ್ತಾ ಇರೋ ಜನರ ನೋವನ್ನು ನೀಗಿಸಬೇಕು. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.